ಮಾಸ್ಟರ್ಸ್ ಎಲ್ರಿಗೂ ನಮಸ್ತೆ. ಜ್ಞಾನ ಚುಟುಕು ವೇದಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಇಂದಿನ ಜ್ಞಾನ ಮಾಸ್ಟರ್ಸ್, ಆಧ್ಯಾತ್ಮ ಅಂದರೆ ಬರೀ ಕಣ್ಮುಚ್ಚಿ ಕೂರುವಂಥದ್ದ? ಖಂಡಿತ ಇಲ್ಲ ಮಾಸ್ಟರ್ಸ್. ಕಣ್ಮುಚ್ಚಿ ಕೂತ್ರೇನೋ ಒಂದು ಪ್ರಪಂಚ ಇದೆ, ಅದೇ ಆಧ್ಯಾತ್ಮಿಕ ಪ್ರಪಂಚ. ಕಣ್ಣು ಬಿಟ್ಟು ನೋಡಿದ್ರು ಒಂದು ಪ್ರಪಂಚ ಇದೆ, ಅದೇ ಭೌತಿಕ ಪ್ರಪಂಚ. ಆ ಭೌತಿಕ ಪ್ರಪಂಚದ ಜೊತೆ ಈ ಆಧ್ಯಾತ್ಮಿಕ ಪ್ರಪಂಚವನ್ನು ಜೋಡಣೆ ಮಾಡಿದಾಗ ಜೀವನ ಅಂದ್ರೇನು ಅಂತ ಗೊತ್ತಾಗುತ್ತೆ, ಆ ಸತ್ಯ ಅಂದ್ರೇನು ಅಂತ ಗೊತ್ತಾಗುತ್ತೆ, ಜೀವಿಸುವ ಕಲೆ ಅಂದ್ರೇನು ಅಂತ ಗೊತ್ತಾಗುತ್ತೆ. ಮಾಸ್ಟರ್ಸ್, ಈಗ ಒಂದು ಮನೆಯನ್ನು ತಗೊಂಡ್ರೆ ಮನೆಯ ಮೇನ್ ಡೋರನ್ನು ನೋಡಿಬಿಟ್ಟು ನಾವು ಇದನ್ನು ಮನೆ ಅನ್ನೋಕ್ಕಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ಅದರೊಳಗೆ ಬರ್ತಕ್ಕಂಥ ಕಿಚನ್ ಇರ್ಬೋದು, ಲಿವಿಂಗ್ ಹಾಲ್ ಇರ್ಬೋದು, ಟೆರೆಸ್ ಇರ್ಬೋದು, ಪೂಜಾ ಹಾಲ್ ಇರ್ಬೋದು, ಎಲ್ಲದನ್ನು ಒಳಗೊಂಡಂತೆ ಮನೆ. ಅದೇ ರೀತಿ ಜೀವನನೂ ಅಷ್ಟೇ ಮಾಸ್ಟರ್ಸ್, ಎಲ್ಲ ಸಾರವನ್ನು ಒಳಗೊಂಡಿರುತ್ತದೆ ಜೀವನ. ಆ ಜೀವನದಲ್ಲಿ ಒಂದು ಕಲೆಯೂ ಹೌದು. ಕೆಲವರಲ್ಲಿ ಸಂಗೀತ ಕಲೆ ಇರುತ್ತೆ, ನೃತ್ಯ ಕಲೆ ಇರುತ್ತೆ, ಎಲ್ಲ ಒಂದು ರೀತಿ ಕಲೆಗಳು ಇರ್ತವೆ. ಆದರೆ ಅದನ್ನು ವ್ಯಕ್ತಪಡಿಸುವಲ್ಲಿ ಅವರು ವಿಫಲತೆಯನ್ನು ಹೊಂದುತ್ತಾರೆ. ಅಯ್ಯೋ, ಯಾರಾದರೂ ಏನಾದರೂ ಅಂದರೆ ಅಯ್ಯೋ ನನಗೆ ಭಯ ಆಗುತ್ತಪ್ಪ, ನಂಗೆ ಸಂಕೋಚ ಆಗುತ್ತಪ್ಪ, ಅಯ್ಯೋ ಅವ್ರಿಗಿಂತ ಏನು ನಾನು ಚೆನ್ನಾಗಿ ಮಾಡಲ್ಲ, ಈ ಎಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಅವರ ಒಂದು ಕಲೆಯನ್ನು ತನ್ನೊಳಗೆ ಅದುಮಿಟ್ಟುಕೊಳ್ಳುವಂಥ ಪ್ರಯತ್ನದಲ್ಲಿ ಇರ್ತಾರೆ. ದಯವಿಟ್ಟು ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಮಾಸ್ಟರ್ಸ್. ಏಕೆಂದರೆ ಆ ರೀತಿ ನೀವು ಮಾಡಿದ್ದೀರಾ ಅಂದರೆ ನಿಮ್ಮಿಂದ ನೀವು ದೂರ ಆಗ್ತೀರಾ. ಒಂದು ಹೆಜ್ಜೆ ಮುಂದಿಟ್ಟು ನಿಮ್ಮಲ್ಲಿರುವಂತಹ ಕಲೆಯನ್ನು ವ್ಯಕ್ತಪಡಿಸಿದ್ದೀರಾ ಅಂದರೆ ಆಗ ನೋಡಿ ನಿಮಗೆ ಎಷ್ಟು ಆನಂದ ಸಿಗುತ್ತೆ ಅಂತ. ಹಾಗಾದರೆ ಬನ್ನಿ ಮಾಸ್ಟರ್ಸ್, ಇವತ್ತು ನಾನು ತೋರಿಸೋಕ್ಕೆ ಹೊರಟಿರುವಂತಹ ಒಂದು ಕಲೆ ಯಾವುದಪ್ಪ ಅಂದರೆ ಫೇಸ್ ಎಕ್ಸ್ಪ್ರೆಷನ್, ನವರಸ. 9 ರಸವನ್ನು ಒಳಗೊಂಡಂತಹ ಒಂದು ಮುಖದ ಭಾವವನ್ನು ನಾನು ಅಭಿವ್ಯಕ್ತ ಮಾಡಲು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ಲರೂ ಪ್ರೋತ್ಸಾಹಿಸಿ, ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆನೂ ಕೂಡ ವ್ಯಕ್ತಪಡಿಸಿ ಅಂತ ಕೇಳ್ಕೊತೀನಿ. ಹಾಗಾದರೆ ಶುರು ಮಾಡೋಣ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್.
ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್ ಎಲ್ರಿಗೂ ಇದು ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಮರಿಬೇಡಿ ಮಾಸ್ಟರ್ಸ್, ನಿಮ್ಮಲ್ಲಿ ಇರ್ತಕ್ಕಂಥ ಕಲೆನೂ ವ್ಯಕ್ತಪಡಿಸ್ತೀರಾ ಅಂತ ನಾನು ಕೇಳ್ಕೊತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.